ಬಿರುಬಿಸಿಲು ಒಂದು ಕಡೆಯಲ್ಲಿ ಮೈ ಸುಡ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಕಡಲ ಓಡಲು ಕೂಡ ಬರಿದಾಗ್ತಾ ಇರುವಂತಹ ಒಂದೊಂದೇ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಬಿಸಿಲ ಧಗೆ ಖಾಲಿಯ ಹಂತಕ್ಕೀಗ ಕಬಿನಿ ಹಿನ್ನೀರಿನಲ್ಲಿ ಈಗ ಒಂಚೂರು ನೀರಿಲ್ವಂತೆ ಖಾಲಿ ಆಗ್ತಾ ಇರುವಂತಹ ಸ್ಥಿತಿಗೆ ಬರ್ತಾ ಇದೆ. 2 ವರ್ಷಗಳ ಹಿಂದೆಯೂ ಕೂಡ ನೀರು ಖಾಲಿಯಾಗಿ ದೇವಸ್ಥಾನಕ್ಕೂ ಕೂಡ ಸಮಸ್ಯೆ ಆಗಿತ್ತು. ಇದೀಗ ಮತ್ತದೇ ಪರಿಸ್ಥಿತಿಯನ್ನ ಎದುರು ನೋಡ್ತಾ ಇದ್ದಾರೆ. ಮುಂದಿನ ದಿನಗಳು ಈಗಲೇ ಹೀಗೆ ಅಂದರೆ ಮಳೆ ಬಾರದಿರುವಂತಹ ಮಳೆ ಕೊರತೆಯ ಬಗ್ಗೆ ಈಗಾಗಲೇ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಅಂತಹ ಪರಿಸ್ಥಿತಿ ಬಂದಾಗ ಹೇಗೆ ಅಂತ ನೋಡಿ ದೃಶ್ಯದಲ್ಲಿ. ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನಲ್ಲಿನ ಬೀಚನಹಳ್ಳಿಯಲ್ಲಿರುವಂತಹ ಕಬಿನಿ ಜಲಾಶಯ ಈಗ ಸಂಪೂರ್ಣವಾಗಿ ಬರಿದಾಗಿದೆ. ಪರಿಣಾಮವಾಗಿ ಈಗ ಸಾಮಾನ್ಯವಾಗಿ 10 ವರ್ಷಗಳಿಗೊಂದ್ಸತಿ 20 ವರ್ಷಗಳಿಗೊಂದ್ಸತಿ ತೀರಾ ಬರಗಾಲ ಬಂದಂತಹ ಸಂದರ್ಭದಲ್ಲಿ ಕಾಣಿಸಿಕೊಳ್ತಾ ಇದ್ದಂತಹ ಕಬಿನಿ ಜಲಾಶಯದ ಒಡಲಲ್ಲಿರುವಂತಹ ದೇವಸ್ಥಾನ ಈಗ ಮತ್ತೆ ಕಾಣಿಸ್ಕೊಳ್ತಾ ಇದೆ. 2024ರಲ್ಲಿ ಈ ದೇವಸ್ಥಾನ ಕಾಣಿಸ್ಕೊಂಡಿತ್ತು. 2020 ಕಳೆದ ವರ್ಷ ಉತ್ತಮವಾಗಿ ಮಳೆ ಆಗಿತ್ತು. ಈ ಬಾರಿ ಅವಧಿಗೂ ಮುಂಚೆಯೇ ಜಲಾಶಯ ಬರಿದಾಗಿರುವಂತಹ ಹಿನ್ನೆಲೆಯಲ್ಲಿ ಭವಾನಿ ಶಂಕರ ದೇವಾಲಯ ಮತ್ತೆ ಕಾಣಿಸ್ಕೊಂಡಿದೆ. ಇದು ಕಬಿನಿ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಡೆಯಾಗಿರುವಂತಹ ಭವಾನಿ ಶಂಕರ ದೇವಾಲಯ. ಸಾಮಾನ್ಯವಾಗಿ 2024ರ ವೇಳೆಯಲ್ಲಿ ಈ ದೇವಸ್ಥಾನ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಅದಕ್ಕಿಂತ 10 ವರ್ಷಗಳ ಹಿಂದೆ ಈ ದೇವಸ್ಥಾನ ಕಾಣಿಸ್ಕೊಂಡಿತ್ತು. ತದನಂತರದಲ್ಲಿ ಕಾಣಿಸ್ಕೊಂಡೇ ಇರಲಿಲ್ಲ. 2024ರಲ್ಲಿ ಈ ದೇವಸ್ಥಾನ ಕಾಣಿಸ್ಕೊಂಡಿತ್ತು. ಈಗ ಮತ್ತೆ ಈ ದೇವಸ್ಥಾನ ಕಾಣಿಸ್ಕೊಂಡಿದೆ. ಅಂದರೆ ಒಂದೇ ವರ್ಷಕ್ಕೆ ಮತ್ತೆ ಈ ದೇವಸ್ಥಾನ ಕಾಣಿಸ್ಕೊಳ್ತಾ ಇರುವಂಥದ್ದು. ಅಲ್ಲಿಗೆ ಈ ದೇವಸ್ಥಾನ ಕಾಣಿಸ್ತು ಅಂತ ಅಂದರೆ ಅದರ ಅರ್ಥ ಸಂಪೂರ್ಣವಾಗಿ ಜಲಾಶಯ ಬರಿದಾಗಿರುವಂತಹದ್ದರ ಸಂಕೇತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸಾಮಾನ್ಯವಾಗಿ 8-10 TMC ನೀರು ಜಲಾಶಯದಲ್ಲಿ ಇದ್ದುಬಿಟ್ರೆ ಈ ದೇವಸ್ಥಾನ ಕಾಣಿಸೋದಿಲ್ಲ. ಸಂಪೂರ್ಣವಾಗಿ ಈ ದೇವಸ್ಥಾನ ಮುಳುಗಡೆ ಆಗಿಬಿಡುತ್ತೆ. ಇದನ್ನು ಕಬಿನಿ ಜಲಾಶಯದ ಹಿನ್ನೀರಿನಲ್ಲಿರುವಂತಹ ದೇವಸ್ಥಾನ ನೀವು ಗಮನಿಸ್ತಾ ಇರ್ಬೋದು. ಒಂದು ಕಡೆ ಶಿವಲಿಂಗ ಇದೆ, ಒಂದು ಭಾಗದಲ್ಲಿ ಶಿವಲಿಂಗ ಇಟ್ಟಿರುವಂತಹದ್ದು, ಮಗದೊಂದು ಕಡೆಯಲ್ಲಿ ಬಸವೇಶ್ವರ ಮೂರ್ತಿ ಇದೆ, ಬಸವಣ್ಣನ ಮೂರ್ತಿ ಇದೆ, ಎರಡಿದೆ ಬಸವಣ್ಣನ ಮೂರ್ತಿ. ಅಂದರೆ ಇಲ್ಲಿ ಇದು ಭವಾನಿ ಶಂಕರ ದೇವಸ್ಥಾನ ಅಂತ ಪ್ರಖ್ಯಾತಿ ಪಡೆದಂತಹ ದೇವಸ್ಥಾನ. ಇದು ಕಬಿನಿ ಜಲಾಶಯದ ಹಿನ್ನೀರಿನಲ್ಲಿರುವಂತಹ ದೇವಸ್ಥಾನ. 2024ರಲ್ಲಿ ಇದು ಕಾಣಿಸ್ಕೊಂಡಿತ್ತು. ಅಂದರೆ ಅದಕ್ಕಿಂತ 10 ವರ್ಷಗಳ ಹಿಂದೆ ಈ ದೇವಸ್ಥಾನ ಕಾಣಿಸ್ಕೊಂಡಿದ್ದಂಥದ್ದು. 2024ರಲ್ಲೇ ಇದು ಕಾಣಿಸ್ಕೊಂಡಿದ್ದಂಥದ್ದು. ಕಳೆದ ವರ್ಷ ಉತ್ತಮವಾಗಿ ಮಳೆಯಾಗಿತ್ತು. ಜಲಾಶಯ ಬರಿದಾಗುವಂಥ ಪರಿಸ್ಥಿತಿಗಳೇ ಬಂದಿರಲಿಲ್ಲ. ಹಾಗಾಗಿ ಈ ದೇವಸ್ಥಾನ ಕಾಣಿಸ್ಕೊಂಡಿರಲಿಲ್ಲ. ಈಗ ಏಪ್ರಿಲ್ ಕೊನೆಯ ವಾರದಲ್ಲಷ್ಟೊತ್ತಿಗೆ ಈ ದೇವಸ್ಥಾನ ಕಾಣಿಸ್ಕೊಳ್ತಾ ಇದೆ. ಅಲ್ಲಿಗೆ ಜಲಾಶಯ ಸಂಪೂರ್ಣವಾಗಿ ಬರಿದಾಗುವಂಥ ಲಕ್ಷಣಗಳು, ಬರಿದಾಗಿರುವಂತಹದ್ದರ ಸೂಚನೆಯನ್ನು ಇದು ತೋರಿಸ್ತಾ ಇದೆ. ಕಬಿನಿ ಜಲಾಶಯದ ಈ ಭವಾನಿ ಶಂಕರ ದೇವಾಲಯ ಕಾಣಿಸ್ಕೊಳ್ತು ಅಂತ ಅಂದರೆ ಅಲ್ಲಿಗೆ ಕ್ಲಿಯರ್ ಜಲಾಶಯ ಸಂಪೂರ್ಣವಾಗಿ ಅಂದರೆ ಸಾಮಾನ್ಯದ ಅವಧಿಗಳಿಗಿಂತಲೂ ಕೂಡ ಸಂಪೂರ್ಣವಾಗಿ ಜಲಾಶಯ ಬರಿದಾಗಿರುವುದರ ಸಂಕೇತವಾಗಿ ಈ ದೇವಸ್ಥಾನ ಇರುವಂತಹದ್ದು. ಇದು ಕಬಿನಿ ಜಲಾಶಯದ ಹಿನ್ನೀರಿನಲ್ಲಿರುವಂತಹ ಈ ಒಂದು ದೇವಸ್ಥಾನ. ಇದು ಪುರಾತನ ಕಾಲದಲ್ಲಿ ಈ ಒಂದು ಜಲಾಶಯದ ನಿರ್ಮಾಣದಕ್ಕಿಂತ ಮುಂಚೆ ಇಲ್ಲಿ ಭವ್ಯವಾದಂತಹ ಒಂದು ಭವಾನಿ ಶಂಕರ ದೇವಸ್ಥಾನ ಇತ್ತು. ಸಾಮಾನ್ಯವಾಗಿ ಜಲಾಶಯದ ನೀರು ಭರ್ತಿ ಆಗುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ದೇವಸ್ಥಾನ ಮುಳುಗಡೆಯಾಗಿರುತ್ತೆ. ಯಾವಾಗ ಜಲಾಶಯದ ನೀರು ಸಂಪೂರ್ಣವಾಗಿ ಖಾಲಿಯಾಗುವ ಹಂತಕ್ಕೆ ಬರುತ್ತೋ ಆಗ ಈ ದೇವರ ದರ್ಶನ ಆಗುತ್ತೆ. ಈ ಬಾರಿ ಮತ್ತೆ ದೇವರ ದರ್ಶನ ಆಗ್ತಾ ಇದೆ. ಅಲ್ಲಿಗೆ ಕ್ಲಿಯರ್ ಈ ಬಾರಿ ಅವಧಿಗಿಂತಲೂ ಕೂಡ ಮುಂಚಿತವಾಗಲೇ ಕಬಿನಿಯ ಒಡಲು ಬರಿದಾಗಿದೆ. ಅಲ್ಲಿಗೆ ಸಾಮಾನ್ಯ ಕೃಷಿ ಚಟುವಟಿಕೆಗಳಿಗಿರ್ಬೋದು ಅಥವಾ ಕುಡಿಯುವ ನೀರಿಗೆ ಇರ್ಬೋದು, ಎಲ್ಲದಕ್ಕೂ ಕೂಡ ತಾತ್ಸಾರ, ಎಲ್ಲದಕ್ಕೂ ಕೂಡ ಹಾಹಾಕಾರ ಶುರುವಾಗುವಂತಹ ಎಲ್ಲ ಲಕ್ಷಣಗಳು ಈಗ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.